ಲಕ್ಷ್ಮಿ ಪಾಟೀಲ್ ರನ್ನು ಅರೆಸ್ಟ್ ಮಾಡಿ. ಇಂಕ್ವಿಲಾಬ್ ಜಿಂದಾಬಾದ್. ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಸಿರಿವಾರ ತಹಶೀಲ್ದಾರ್ ಮೂಲಕ ಅಂತೇಳಿನಿ ನಾವು ಇವತ್ತು ಮನೆ ಪತ್ರ ನೀಡ್ತಾ ಇದೀವಿ. ಸ್ವಲ್ಪ ನಮ್ ಬೇರೆ ಕಂಡಂಗ್ ಬಿಟ್ರೆ ನಾವ್ ಏನ್ ಮಾಡಕತ್ತೀವಿ ಗೊತ್ತಾಗ್ತದೆ. ಇಲ್ಲಂದ್ರೆ ಯಾವ ತಿರುಪತಿ ತಿಮ್ಮಪ್ಪನ ಜಾತ್ರೆಗೆ ಯಾವ್ದು ಜಾತ್ರೆ ಕೂಡ ಮಾಡಕತ್ತಾರ ದುಡ್ಡು ಹೋರಾಟ ಆಯ್ತು. ಎಸ್ ಎಲ್ಲ ವಿಷಯ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಯನ್ನು ಈಡೇರಿಸಲು ರಸ್ತೆ ತಡೆ ಚಳವಳಿಯ ಮೂಲಕ ಸಲ್ಲಿಸುವ ಗಂಭೀರ ಮನವಿ. ಒಂದು, ಪ್ರಪ್ರಥಮವಾಗಿ ತುಂಗಭದ್ರಾ ನೀರಾವರಿ ವಲಯದಲ್ಲಿ ನಡೆದಿರುವ ಭ್ರಷ್ಟಾಚಾರದ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಭ್ರಷ್ಟ ಅಧಿಕಾರಿಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಲು ವಿಳಂಬ ಮಾಡುವುದು ನ್ಯಾಯ ವಿರೋಧಿ ಕ್ರಮವಾಗಿದೆ. ಕಾರ್ಮಿಕರ ಹಕ್ಕುಗಳನ್ನು ಹಾಳು ಮಾಡಿದ ಅಧಿಕಾರಿಗಳನ್ನು ಕಾನೂನು ಪ್ರಕಾರ ಶಿಕ್ಷಿಸುವುದು ಆಡಳಿತದ ಕರ್ತವ್ಯವಾಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ಆಡಳಿತಾತ್ಮಕ ರಕ್ಷಣೆಗೆ ಅವಕಾಶ ಕೊಡಬಾರದು. ನಂಬರ್ 2, 2025ರ ಸಾಲಿನಲ್ಲಿ ಕಾರ್ಮಿಕರಿಗೆ ನೀಡಬೇಕಾದ 80 ದಿನಗಳ ಬಾಕಿ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಕಾರ್ಮಿಕರು ತಮ್ಮ ರಕ್ತ ಬೆವರನ್ನು ಸುರಿದು ಕೆಲಸ ಮಾಡಿದರೂ ಅವರ ದುಡಿಮೆಗೆ ಸರಿಯಾದ ಪ್ರತಿಫಲ ನೀಡದಿರುವುದು ಕ್ರೂರ ಅನ್ಯಾಯವಾಗಿದೆ. ಇದು ಕೇವಲ ಆರ್ಥಿಕ ಸಮಸ್ಯೆಯಲ್ಲ, ಇದು ಕಾರ್ಮಿಕರ ಗೌರವದ ಪ್ರಶ್ನೆಯಾಗಿದೆ. 3ನೇದು, 2026 ಅಂದ್ರೆ ಈ ವರ್ಷ ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ವೇತನವನ್ನು ಇನ್ನೂ ಪಾವತಿಸದಿರುವುದು ಆಡಳಿತದ ವಿಫಲತೆಯನ್ನು ತೋರಿಸುತ್ತದೆ. ತಕ್ಷಣವೇ ಎಲ್ಲಾ ಬಾಕಿ ವೇತನಗಳನ್ನು ಪಾವತಿಸಿ ಕಾರ್ಮಿಕರ ಜೀವನದಲ್ಲಿ ಉಂಟಾದ ಸಂಕಷ್ಟವನ್ನು ನಿವಾರಿಸಬೇಕು. 4ನೇದು, ಕಾರ್ಮಿಕರ ಹಿತದೃಷ್ಟಿಯಿಂದ ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಸಹಕಾರ ಪದ್ಧತಿಯನ್ನು ಜಾರಿಗೆ ತರಬೇಕು. ಗುತ್ತಿಗೆ ಪದ್ಧತಿ ಕಾರ್ಮಿಕರನ್ನು ಶೋಷಿಸುವ ವ್ಯವಸ್ಥೆಯಾಗಿ ಪರಿಣಮಿಸಿದೆ. ಇದರ ಸಹಕಾರಿ ಪದ್ಧತಿ ಮೂಲಕ ಕಾರ್ಮಿಕರಿಗೆ ಸ್ವಾಯತ್ತತೆ, ಭದ್ರತೆ ಮತ್ತು ಸಮಾನ ಹಕ್ಕುಗಳ ದೊರಕುವಂತಾಗಬೇಕು. ಕೊನೆಯದು, ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ ನೀಡುತ್ತಿರುವ ಜಿಲ್ಲಾಡಳಿತದ ಧೋರಣೆ ತಕ್ಷಣ ನಿಲ್ಲಿಸಬೇಕು. ಆಡಳಿತವು ಜನರ ಪರವಾಗಿ ಕೆಲಸ ಮಾಡಬೇಕೇ ಹೊರತು ಭ್ರಷ್ಟರನ್ನು ಉಳಿಸುವ ಯಂತ್ರವಾಗಬಾರದು. ಈ ರೀತಿಯ ನಡೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ಜನರ ನಂಬಿಕೆಯನ್ನು ಕುಗ್ಗಿಸುತ್ತದೆ. ಇಷ್ಟು ಪ್ರಮುಖ 5 ಬೇಡಿಕೆಗಳು. ಪ್ರಮುಖವಾಗಿ ಸಮಾನ ದುಡಿಮೆಗೆ ಸಮಾನ ವೇತನ ಸಂಬಂಧಪಟ್ಟಂಗೆ, ಆಮೇಲೆ ಕಾಯಂ ಮಾಡೋ ವಿಷಯ ಸರ್ಕಾರ ಮಟ್ಟದಲ್ಲಿದೆ. ಉಳಿದಂತೆ ಎಲ್ಲಾ ವಿಷಯಗಳು ಕೂಡ ನಿಮ್ಮ ಹಂತದಲ್ಲಿದೆ, ಜಿಲ್ಲಾಡಳಿತ ಮತ್ತು ತಾಲೂಕು ಹಂತದಲ್ಲಿ. ದುಡಿದು ಕೂಲಿ ಕೊಡ್ಲಿಕ್ಕೆ ತೊಂದರೆ ಇಲ್ಲ. ಈಗಾಗಲೇ ಲೂಟಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ಆಗಲಿ, ಎಫ್ಐಆರ್ ಆಗಲಿ ಅನ್ನೋದು ಒಂದು ಫಸ್ಟ್ ಡಿಮ್ಯಾಂಡ್. ಸೆಕೆಂಡ್, ಹೋದ ವರ್ಷದ 3 ತಿಂಗಳ ಪೇಮೆಂಟ್ ಬಾಕಿ ಅದ. ಅಲ್ಲಿ 20 ದಿನ ಹೋರಾಟ ಮಾಡಿ ಹೇಳಿದ್ವಿ, ಮತ್ತೆ ಇವತ್ತು ಅದೇ ಹೇಳ್ತಾ ಇದ್ವಿ. ಈಗಾಗಲೇ ಅಧಿಕಾರಿಗಳು ಒಪ್ಪಿದ್ದಾರೆ, ಕೆಲಸ ಮಾಡಿ ಫೋಟೋಸ್ ಎಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ. ಏಪ್ರಿಲ್, ಮೇ, ಜೂನ್ 2025, ಏಪ್ರಿಲ್, ಮೇ, ಜೂನ್. ಆಮೇಲೆ ಈ ವರ್ಷದ ಜನವರಿ, ಫೆಬ್ರವರಿ, ಮಾರ್ಚ್, ಈ 3 ತಿಂಗಳು, ಇದು 3 ತಿಂಗಳು ಪೇಮೆಂಟ್ ಸರ್. ವಿಜಯಲಕ್ಷ್ಮಿ ಮೇಲೆ ಎಫ್ಐಆರ್, ಇತರ ಅಧಿಕಾರಿಗಳು ಸೇರಿ ಇಷ್ಟು. ಇದ್ರ ಬಗ್ಗೆ ತಮ್ಮ ಸಂಕ್ಷಿಪ್ತ ಉತ್ತರನ ನೀಡಿದ್ರೆ ನಾವೆಲ್ಲ ಯೋಚನೆ ಮಾಡಿ ಮುಂದಿನ ಹಂತಕ್ಕೆ ನಾವು ಮುಂದಾಗ್ತೀವಿ. ಒಂದು 2 ಮಿನಿಟ್ಸ್ ಟೈಮ್ ಕೊಡಿ. ಇವಾಗಲೇ ಈಗ ನಿಮ್ಮ ಬೇಡಿಕೆಗಳೆಲ್ಲ ಒಂದು ಲಿಸ್ಟ್ ಅನ್ನ ಮಾಡಿ ಕೊಟ್ಟಿದ್ದೀರಾ. ಈ ತರ ಹೋರಾಟ ನಡೀತಿದೆ ಅಂತ ಹೇಳಿ ನಾವು ಆಲ್ರೆಡಿ ಡಿಸಿ ಸರ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಕಾರಣ ಅವರು ಸ್ವಲ್ಪ ಪರ್ಸನಲ್ ರೀಸನ್ಸ್ ಇದೆ, ಅವರು 22ನೇ ತಾರೀಕೆಲ್ಲ ರಜೆಯಲ್ಲಿ ಇದ್ದಾರೆ. ಅವ್ರು ಬಂದ ಕೂಡಲೇ ಅವ್ರ ಜೊತೆ ಪುನಃ ಡಿಸ್ಕಸ್ ಮಾಡಿ ನಿಮ್ಮ ಬೇಡಿಕೆಗಳೇನಿದೆ ಅವ್ರ ಮುಂದೆ ಪ್ರಸ್ತಾಪಿಸಿ ಸೂಕ್ತ ಪರಿಹಾರ ಕೊಡಿಸೋ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಆಗಿರ್ಬೋದು, ಇಲ್ಲ ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು. ಲಾಸ್ಟ್ ಟೈಮ್ 22 ದಿವಸ ನಮ್ಮ ಕಾರ್ಯಾಲಯದ ಮುಂದೆ ದೊಡ್ಡ ಹೋರಾಟ ಮಾಡಿದೀವಿ. ಹಲವಾರು ಬಾರಿ ನಿಮ್ಮ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಮೇಲೆ ಪೊಲೀಸ್ ಇಲಾಖೆಯವರು ಎಲ್ಲರೂ ಕಲ್ತ್ಬಿಟ್ಟು ನಮ್ಮ JP ನೀರ್ ಅವ್ರು ಕರೆಸಿ ಏನೋ ಮಾತುಕತೆ ಮಾಡಿ ರೈಟಿಂಗ್ ನಲ್ಲಿ ಬರ್ಸ್ಕೊಟ್ರು. ತದನಂತರ ಯಾವ ಆಕ್ಷನ್ ಯಾರನ್ನ ಕೇಳಬೇಕು? ಇವತ್ತು ನಾವು ರಸ್ತೆ ರೋಕ ಮಾಡ್ತೀವಿ ಅಂದಾಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್, ಇಡೀ ಜಿಲ್ಲಾಡಳಿತ ಅಲರ್ಟ್ ಆಗ್ತೀರಿ. ಕಾರ್ಮಿಕರಿಗೆ ಪೇಮೆಂಟ್ ಕೊಳ್ಳಾರದ ವಿಷಯದಲ್ಲಿ ಬಂದಾಗ ನಿಮ್ಮ ಜಿಲ್ಲಾಡಳಿತ ಏನ್ ಮಾಡ್ತೀವಿ? ಇದಕ್ಕೆ ಕಾರಣ ಯಾರು? ಜಿಲ್ಲಾ ಆಡಳಿತದವ್ರ ಕಾರಣ, ಅಥವಾ ನೀರಾವರಿ ಅಧಿಕಾರಿಗಳ ಕಾರಣ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ? ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಾವು 2 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ CPI ಸಾಹೇಬ್ರಿಗೆ. ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿ ಆ 1,10,00,000 ಫ್ರಾಡ್ ಮಾಡಿದ್ದಾಳೆ, ಅದು ಎಫ್ಐಆರ್ ಮಾಡಿ ಅಂತ ಕೊಟ್ಟಿದ್ದೀವಿ. ಎಫ್ಐಆರ್ ಕೊಡಕ್ಕಾಗಲ್ಲ, ಎಫ್ಐಆರ್ ಕೊಡಿ. ಎಫ್ಐಆರ್ ಆದ್ಮೇಲೆ ಕೋರ್ಟಿಗೆ ಹೋಗಲಿ, ನಾವು ಅಲ್ಲಿ ಸಬ್ಮಿಟ್ ಮಾಡ್ತೀವಿ. ತನಿಖೆ ಆಗಲಿ. ಅದು ಅಕ್ಕಿ ಕಳ್ರ ನಾವು ಕಳ್ರ ಗುರ್ತಾಗಿ ಬಿಡ್ತದಲ್ಲ. ನೀವೇ ತನಿಖೆ ಮಾಡ್ತೀವಿ, ನೀವೇ ಇದು ಮಾಡ್ತೀವಿ ಅಂದ್ರೆ ಅರ್ಥ ಏನು ನಿಮ್ದು? ಜಿಲ್ಲಾ ಆಡಳಿತ ನಿಮ್ದು ಏನು ಫೇವರ್ ಬಂದಿದ್ರಲ್ಲಿ? ಈಗ SP ಅವರಿಗೆ ಅದೇ ದೂರು ಕೊಟ್ಟಿದ್ದೀವಿ.
ಮಾನ್ಯ ಜಿಲ್ಲಾವಾರಿ ಸಚಿವರಿಗೂ ಅದೇ ದೂರು ಕೊಟ್ಟಿದ್ದೀನಿ, ನಮ್ಮ ಜಿಲ್ಲಾಧಿಕಾರಿಗೂ ಅದೇ ದೂರು ಕೊಟ್ಟಿದ್ದೀನಿ. ಈ ಟೈಪ್ 1 ಕೋಟಿ 10 ಲಕ್ಷ ರೂಪಾಯಿ ಫ್ರಾಡ್ ಮಾಡಿದಾಳೆ ಎಮ್ಮ ಅಂತಂದು. ಆದ್ರೆ ನೀವು ಅವ್ರ ಬಗ್ಗೆ ಕ್ರಮ ತಗೊಳ್ಳಾರ್ದೆ ನೀವೇ ಮೀಟಿಂಗ್ ಮಾಡ್ಕೊಂಡು ಕಾರ್ಮಿಕರನ್ನ ಯಾಕೆ ಬಲ್ಕುಷಿ ಮಾಡಕ್ಕೆ? ನಮ್ಮ ಜಿಲ್ಲೆದಾಗ ಅದು ಸ್ಪೆಸಿಫಿಕ್ ಆಗಿ ಶಿರವಾರ ತಾಲೂಕಿನಾಗಿ ಏನ್ ನಿಮ್ಮೆಲ್ಲರ ಕೈವಾಡ ಇದ್ರಲ್ಲಿ ಅಂದ್ರೆ ವಿಜಯಲಕ್ಷ್ಮಿ ಪಾಟೀಲ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಕಾರ್ಮಿಕರಿಗೆ ಸಪೋರ್ಟ್ ಯಾರು ಇಲ್ವಾ? ಇವತ್ತು ನಾವು ಮಾತ್ರ ಎಂದಿಗೂ ನಮ್ಮ ಪೇಮೆಂಟ್ ನಮ್ಮ ಖಾತೆಗೆ ಬರಬೇಕು. ವಿಜಯಲಕ್ಷ್ಮಿ ಪಾಟೀಲ್ರ ಮೇಲೆ ಅರ್ಧ ಗಂಟೆಗೆ FIR ದಾಖಲೆ ಮಾಡಿಕೊಡ್ಬೇಕೀಗ ನನಗೆ. ಇಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡ್ತೀವಿ, ನಾವು ಬಿಡೋರಲ್ಲ. ಅದು ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡ್ತೀವಿ ಅಂದದಕ್ಕೆ ಪೊಲೀಸ್ ಅಧಿಕಾರಿಗಳ ರಿಕ್ವೆಸ್ಟ್ ಬಾರಿಗೆ ತಂದಿಟ್ಟಿದ್ದೀವಿ. ಅದಕ್ಕೆ ಈಗ ತಹಶೀಲ್ದಾರ್ ಸಾಬ್ರೆ ನಿಮ್ಮ ಮಾತಿಗೆ ನಾವು ಗೌರವ ಕೊಡ್ತೀವಿ. ಇವತ್ತೇ ವಿಜಯಲಕ್ಷ್ಮಿ ಪಾಟೀಲ್ ಮೇಲೆ FIR ಆಗ್ಬೇಕು. FIR ಕಾಪಿ ನಮಗೆ ಕೊಟ್ಟ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನೋ ಲೀವ್ನಲ್ಲಿ ಇದ್ದಾರಂತೆ, ಓಕೆ, ನಿಮಗೂ 4 ದಿವಸ ಕಾಲಾವಕಾಶ ಕೊಡ್ತೀವಿ. ಆದ್ರೆ ಸದ್ಯದಲ್ಲಿ ಈಗ ವಿಜಯಲಕ್ಷ್ಮಿ ಪಾಟೀಲ್ರ ಮೇಲೆ FIR ದಾಖಲು ಮಾಡಿ ಕಾಪಿ ಕೊಡಿ. ಒಂದು ಬೇಡಿಕೆ. ಎರಡನೇದ್ದು, ಆಕೆ ಅಮ್ಮ ಜಾತಿ ನಿಂದನೆ ಮಾಡಿದ್ದಾಳೆ. ದುಡ್ರಿ ಕೂಲಿ ಕೊಡ್ತೀರಿ, ದುಡ್ರಿ ಕೂಲಿ ಕೊಡ್ತೀರಿ ಇರ್ತಕ್ಕಂಥ ವಿಜಯಲಕ್ಷ್ಮಿ ಪಾಟೀಲ್ರು ನೀವು ಸಣ್ಣ ಜಾತಿಯವ್ರು ನಿಮ್ ಬುದ್ಧಿ ಬಿಡಲ್ಲ ಅಂತ ಬಂದಿದ್ದಾಳೆ. ನಮ್ಮಲ್ಲಿ ಸಾಕ್ಷಿ ಇದೆ, ದಾಖಲೆಗಳಿದ್ದಾವೆ, ನಾವು ಕೊಡ್ತೀವಿ ನಿಮಗೆ. ಆದ್ರೆ ನೀವೆಲ್ಲ ಇಲಾಖಾ ಅಧಿಕಾರಿಗಳ ಫೇವರಬಲ್ ಆಗಿ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಜಿಲ್ಲಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂತ ಎದ್ದು ಕಾಣುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾಧಿಕಾರಿ ಯಾಕೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ? DC ಏನ್ ಮಾಡ್ತಾರ್ರಿ? ನಿಮ್ಮ SP ಅವ್ರಿಗೆ ಕೊಟ್ಟಿದ್ದೀವಿ, ಏನ್ ಆಕ್ಷನ್ ತಗೊಂಡಿದ್ದಾರೆ ಅವರು? ನಿಮ್ಮ ಪೊಲೀಸ್ ಸ್ಟೇಷನ್ ರಿಪೋರ್ಟ್ ಕೊಟ್ಟಿದ್ದೀವಿ, ಏನ್ ಆಕ್ಷನ್ ತಗೊಂಡಿದ್ದಾರೆ ನಿಮ್ಮ ತಾಲೂಕಿನಾಗೆ? ಬೇಕಲ್ಲ ಸರ್? ಇವತ್ತೇ ಹೋರಾಟ ಮಾಡಿ ಇವತ್ತೇ ಬಂದವರಲ್ಲ ನಾವು. ದಿನನಿತ್ಯ ನಮ್ಮ ಬಾಳೆ ತುಂಗಭದ್ರ ಕಾರ್ಮಿಕರು ಹೋರಾಟ ಮಾಡ್ಕೊಂತ ಜೀವನ ಮಾಡಕತ್ತೀವಿ ನಮ್ಮ ಜಿಲ್ಲಾದಲ್ಲಿ. ಕೂಲಿ ಇನ್ನ ನೋಡ್ರಿ, ಇವರು ಸಾಹೇಬರಿದ್ರು ಮಾನವಿಯಲ್ಲಿ, ಅವ್ರು ವೆಂಕಟರಾವ್ ನಾಡಗೌಡ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ. ರಾಯಚೂರಿನ ಸಿಂಧೂರವ್ರಿಗೆ ಕಾಲ್ಜಾತ ಮಾಡಿದೀವಿ, ಕಾರ್ಮಿಕರು ಹೋರಾಟದಿಂದ ಪಡೆದಿದ್ದೀವಿ. ಯಾರು ಪುಕ್ಕರಿಗೆ ದಾನ ಕೊಟ್ಟಿಲ್ಲ, ಯಾವ ಕಾಂಗ್ರೆಸ್ ಇಲ್ಲ, BJP ಇಲ್ಲ, ಜಾತಿಕ ಜನತಾಗಳಿಲ್ಲ. ಕಾರ್ಮಿಕರ ಹೋರಾಟದಿಂದ ನಾವು ಪಡ್ಕೊಂಡಿದ್ದೀವಿ. ಈಗ ನಮ್ಮ ಬೇಡಿಕೆ ಇಷ್ಟೇ ಸರ್, 22ರವರೆಗೂ ನಿಮಗೆ ಕಾಲಾವಕಾಶ ಇರಲಿ. ಜಿಲ್ಲಾಧಿಕಾರಿಗಳ ಆದೇಶ ಮೀಟಿಂಗ್ ಮಾಡಿಸಿ, ಎರಡನೇದಾಗಿ ಇವತ್ತು FIR ದಾಖಲೆ ಮಾಡಿ ಕೊಡಬೇಕು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ನಾವು ಮೀಟಿಂಗ್ ನಾವು ಹೇಳಿದೀವಲ್ಲ, FIR ಬಗ್ಗೆ ಸರ್ ಸರ್ ನಿಮ್ಮ FIR ಅಲ್ಲಿ ಹಿಂಬರ ಕೊಡಕ್ಕೆ 2 ತಿಂಗಳು ಬೇಕಾ? ಕಾನೂನಾತ್ಮಕವಾದ FIR ಅನ್ನ, ಕಾನೂನಾತ್ಮಕವಾದ ರೀಸನ್ ಅನ್ನು ಕೊಟ್ಟು ನೀವು ಹಿಂಬರ ಕೊಡ್ಬೇಕಲ್ಲ ನಮ್ಗೆ. ಎಸ್, ಅದು ಎಷ್ಟು ದಿವಸ ಸರ್ ಟೈಮ್ ಅದಕ್ಕೆ? ಅಲ್ಲ ಸರ್, ಚಾಲೆಂಜ್ ಮಾಡೋದು ಸರಿ, ಸೆಕೆಂಡ್ರಿ. ಈಗ ನಾನು FIR ಜನವರಿ 31ಕ್ಕೆ ನಾನು FIR ದಾಖಲೆ ಮಾಡ್ತೀರಾ ಎಮ್ಮನ ವಿರುದ್ಧ ಅಂತ ನಾನು ಬಂದ ಕಂಪ್ಲೇಂಟ್ ಕೊಟ್ಟರೆ, ನೀವು ಕೊಟ್ಟಿದ್ದೆ ಯಾವಾಗ ಶಿರವಾರ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಹೋರಾಟ ಕುಂದಿರ್ತೀವಿ ಅಂದಾಗ ಮನೆ ತಂದು ಕೊಡ್ರಿ, ಅವಾಗ ಕರೆದು ಮಾತಾಡ್ತೀವಿ. ಅರ್ಥ ಏನಿದ್ರಲ್ಲಿ? ಈ FIR ಮಾಡಿ, ಆ ಎಮ್ಮ ಕರೆಕ್ಟ್ ಇತ್ತು ಡಾಕ್ಯುಮೆಂಟ್ಸ್ ಅಲ್ಲ, ಆ ಎಮ್ಮ ಹೊರಗೆ ಬರಲಿ. ನಾವು ತಪ್ಪು ಮಾಡಿದ್ರೆ ನಾವು ಜೈಲಿಗೆ ಹೋಗ್ತೀವಿ, ಸುಳ್ಳಾಗಲಿ. ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ರೆಡಿ ಇದ್ದೀವಿ. ಆದರೆ ಅಧಿಕಾರಿ ವರ್ಗದವರೆಲ್ಲ ಒಂದಾಗಿ ಜಿಲ್ಲಾದಲ್ಲಿ ಏನು ತಾರತಮ್ಯ ನಡೆಸಿದ್ದೀರಿ, ಇದು ಮಾತ್ರ ಪಕ್ಕ ಕಾರ್ಮಿಕ ವಿರೋಧಿ ಜಿಲ್ಲಾಡಳಿತ, ಕಾರ್ಮಿಕ ವಿರೋಧಿ ತಾಲೂಕು ಆಡಳಿತ, ಕಾರ್ಮಿಕ ವಿರೋಧಿ ಪೊಲೀಸ್ ಇಲಾಖೆ. ಇದು ಮಾತ್ರ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಯಾಕಂದ್ರೆ 2 ತಿಂಗಳಾದ್ಮೇಲೆ ಇವತ್ತಿನ ದಿವಸ FIRಗೆ ನಾವು ಹಿಂಬರ ಕೊಟ್ಟಿವಂತೀರಿ, ವಾರದಲ್ಲಿ ನಮ್ಗೆ ಹಿಂಬರ ಕೊಡ್ಬೇಕಾಗಿತ್ರಿ. ಇಲ್ರಿ ಅದು ಬರಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಇನ್ನೊಂದು ಬರಲ್ಲ ಅಂತ ಕೊಡ್ಬೇಕಾಗಿತ್ರಿ. ಅದಕ್ಕೆ ನಾವು ಯಾರು ಪರ ಮಾತಾಡ್ತಲ್ಲ, ಯಾರು ನಮ್ಮ ವ್ಯಕ್ತಿಗತ ವಿರೋಧಿಗಳಲ್ಲ. ನಮ್ಮ ಕಾರ್ಮಿಕರ ಬೇಡಿಕೆ ಈಡೇರೋವರೆಗೂ ಮಾತ್ರ ನಾವು ತಾಲೂಕಾಗಲಿ ಜಿಲ್ಲಾದಲ್ಲಾಗಲಿ ಯಾರು ಬಿಡಲ್ಲ. ನೀವು ಅನ್ಕೊಂಡಿರ್ಬೋದು, ಜಿಲ್ಲಾಧಿಕಾರಿಗಳು ಹೇಳ್ತಾರ್ರಿ ಮಾಡಿಸ್ತೀವಿ. ಇಂದ 7 ಮಹಿಳೆ ನೋಡ್ಬಿಟ್ಟಿವ್ರಿ ತಹಸೀಲ್ದಾರ್ ಸಾಬ್ರೆ. ನಮ್ಮ ರಾಯಚೂರು ತಹಸೀಲ್ದಾರ್ ಸಾಬ್ರು ಬಂದು ಮೆಮೊರಾಂಡಮ್ ತಗೊಂಡೋದ್ರೆ ಇವತ್ತಿಗೆ ಯಾವ ಮೀಟಿಂಗ್ ಮಾಡ್ಸಕ್ಕಾಗ್ಲಿಲ್ಲ. ನೀವು ತಗೊಂಡೋಗ್ತಿದ್ರ ಲಾಸ್ಟ್ ಟೈಮ್ 22 ದಿವಸ ನಿಮ್ಮ ಆಫೀಸ್ ಮುಂದೆ ಹೋರಾಟ ಕೂತಿದ್ದೀವಿ.